ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಷ್ಟು ಒಳ್ಳೆಯವರು ಅಂತಂದರೆ ನಮ್ಮ ಪ್ರಾಣವನ್ನು ಕಾಯುವವರಾಗಿದ್ದಾರೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22 ನಾವು ಓದಿಕೊಳ್ಳುವುದಾದರೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸುವುದು. ಪ್ರಿಯರೇ, ಇಲ್ಲಿ ಗಮನಿಸ್ತೇವೆ, ಕರ್ತನ ಆಶೀರ್ವಾದ, ತಂದೆಯ ಆಶೀರ್ವಾದ, ಯೇಸುವಿನ ಆಶೀರ್ವಾದ ಅದೊಂದು ಭಾಗ್ಯದಾಯಕ, ಸಕಲ ಭಾಗ್ಯಗಳನ್ನು ಕೊಡುವಂತಹ ಮಹತ್ಕರವಾದದ್ದು ಎಂಬುದಾಗಿ ಸೊಲೊಮೋನನು ಜ್ಞಾನೋಕ್ತಿಗಳನ್ನು ಬರೀತಾನೆ. ಏಕೆಂದರೆ ಜ್ಞಾನೋಕ್ತಿಗಳಲ್ಲಿ ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನ ಅದು ನಿನಗೆ ಲಾಭವನ್ನು ತಂದೆ ಕೊಡ್ತದೆ. ಧರ್ಮನಿಂದಕರಾದರೆ ಅದರ ಫಲವನ್ನು ಅನುಭವಿಸುವಿ. ಇದು ಗಮನಿಸಿ, ಜ್ಞಾನಿಯಾದರೆ ಆ ಜ್ಞಾನ ನಿನ್ನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋಗ್ತದೆ. ಆ ಜ್ಞಾನ ನಿನಗೆ ಐಶ್ವರ್ಯವನ್ನು ತಂದು ಕೊಡ್ತದೆ. ಆ ಜ್ಞಾನ ನಿನಗೆ ಅಂತಸ್ತನ್ನು ಕೊಡ್ತದೆ. ಆ ಜ್ಞಾನ ನಿನ್ನನ್ನು ಸಕಲ ವಿಧದಲ್ಲಿಯೂ ನಡೆಸ್ತದೆ. ಒಂದು ವೇಳೆ ನೀನು ಧರ್ಮನಿಂದಕನಾದರೆ, ಧರ್ಮದ ವಿರುದ್ಧ ನಡೆದುಕೊಂಡರೆ, ಧರ್ಮಕ್ಕೆ ನೀನು ಅಪಚಾರವೆಸಗಿದರೆ, ಅಧರ್ಮವಾಗಿ ನಡೆದುಕೊಂಡರೆ ನೀನು ಅದನ್ನು ಅನುಭವಿಸ್ತೀಯ, ಅದನ್ನು ನೀನು ಅನುಭವಿಸ್ತೀ ಎಂಬುದಾಗಿ ಹೇಳ್ತೇವೆ. ಜ್ಞಾನೋಕ್ತಿಗಳಲ್ಲಿ ಅನೇಕ ಸಲ ಮಕ್ಕಳಿರ ಕಂದ ನನ್ನ ಮಾತನ್ನು ಲಾಲಿಸು, ಕಂದ ನನ್ನ ಮಾತಿಗೆ ಕಿವಿಗೊಡು, ಕಂದ ಈ ಹಾದಿಯಲ್ಲಿ ಹೋಗು ಎಂಬುದಾಗಿ ತಾಯಿ ಮಗುವಿಗೆ ಹೇಳುವ ಹಾಗೆ ಇಲ್ಲಿ ಹೇಳಿರುವುದನ್ನು ನಾವು ಗಮನಿಸ್ತೇವೆ. ನೋಡಿ ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡ್ರಿ. ನೀವೇನು ಮಾಡಿ, ನಿಮ್ಮ ಕಿವಿಯನ್ನು ನನ್ನ ಕಡೆಗೆ ಕೊಡಿ, ನಿಮ್ಮ ಗಮನವನ್ನು ನನ್ನ ಕಡೆಗೆ ಕೊಡಿ. ನನ್ನ ಮಾರ್ಗವನ್ನು ಅನುಸರಿಸುವವರು ಧನ್ಯರು. ಸರಿ ಅಪ್ಪ, ನೀನು ಯಾವ ಮಾರ್ಗದಲ್ಲಿ ನಡೀತಾ ಇದೆಯ ಮಗನೇ? ಅದು ಯಾವ ಮಾರ್ಗ? ಒಳ್ಳೆಯ ನಡತೆ ಇರ್ತಕ್ಕಂಥ ಮಾರ್ಗನಾ, ಅಥವಾ ನಿನ್ನನ್ನು ಆದಿ ತಪ್ಪಿಸುವಂಥ ಮಾರ್ಗನ? ಇವತ್ತು ಯೋಚನೆ ಮಾಡು. ಕರ್ತನು ಹೇಳ್ತಾನೆ, ಮಗನೇ ನನ್ನ ಮಾತಿಗೆ ಕಿವಿಗೊಡು, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲುಗಳಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿರು. ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಮೊದಲನೇದಾಗಿ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ ಅಂತ ನೋಡಿದ್ವಿ. ಎರಡನೆಯದು ಇಲ್ಲಿ ನಾವು ನೋಡುತ್ತೇವೆ, ಯಾರು ಆತನ ದ್ವಾರಗಳ ಬಳಿಯಲ್ಲಿ ನಿಂತು ಯಾರು ಜಾಗರೂಕರಾಗಿ ಅವರ ಮಾತುಗಳನ್ನು ಕೇಳ್ತಾರೋ ಅವರು ಭಾಗ್ಯವಂತರು. ಮೂರನೇದು ನಾವು ನೋಡ್ತೇವೆ, ಮೂರನೇದು ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ನಿಮ್ಮನ್ನು ಏರಳವಾಗಿ ಪ್ರೀತಿಸ್ತಾನೆ. ಯಾಕೆ ಪ್ರೀತಿಸ್ತಾನಂತಂದರೆ ಆತನ ದೃಷ್ಟಿಯಲ್ಲಿ ನೀವು ಅಮೂಲ್ಯರು. ಆತನ ದೃಷ್ಟಿಯಲ್ಲಿ ನೀವು ವಜ್ರಕ್ಕಿಂತ ಬೆಲೆ ಬಾಳುವವರಾಗಿದ್ದೀರಿ. ಅದನ್ನು ನೀವು ಅರಿಯಬೇಕಾಗಿದೆ. ಪ್ರಿಯರೇ, ಕರ್ತನು ಪ್ರೀತಿಯ ಕುರಿತು ಆಡುವವನು. ಯೆಹೋವನೇ ನಿನ್ನನ್ನು ಕೊಂಡಾಡುವನು, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವವನು ನನಗೆ ಯಾವಾಗ ದರ್ಶನ ಕೊಡುವಿ? ನೀವು ಕಾಯಿರಿ, ಆತನು ನಿಮಗೆ ದರ್ಶನವನ್ನು ಕೊಡ್ತಾನೆ. ನಿಮ್ಮ ಹೃದಯದ ಆವೇದನೆಯನ್ನು, ನಿಮ್ಮ ಹೃದಯದ ಅಂತರಂಗಗಳ ಬೇಕು ಬೇಡುಗಳನ್ನು ಕರ್ತನು ಕೊಡುವವನಾಗಿದ್ದಾನೆ, ನೆಡುವವನಾಗಿದ್ದಾನೆ, ನೆಟ್ಟು ನೀರಾಕಿ ಬೆಳೆಸುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸ್ತೇನಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರೇ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ದೇವರೇ
ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಇದೆಯೋ, ದೃಷ್ಟಿಯ ಸಮಸ್ಯೆ ಇದೆಯೋ, ಆಪರೇಷನ್ ಸಮಸ್ಯೆ ಇದೆಯೋ, ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಆ ಎಲ್ಲ ಕಣ್ಣಿನ ಸಮಸ್ಯೆಗಳು ನೀಗಲಿ ಸ್ವಾಮಿ, ಸರಿ ಹೋಗಲಿ, ಮಕ್ಕಳು ಸಾಕ್ಷಿ ಬರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್, ಆಮೆನ್, ಹಲ್ಲೆಲೂಯಾ.